ಇದು ಇದು ಏನು ತಿಂದ್ರೆ ಹೆಲ್ತ್ ಒಳ್ಳೇದು ಕಣ, ಆರೋಗ್ಯ ಚೆನ್ನಾಗಿತ್ತು. ಈಗ ಹುಡುಗಿನ ರಿವೀಲ್ ಮಾಡಾಯ್ತು, ನಾನು ಕೇಕ್ನ ರಿವೀಲ್ ಮಾಡ್ತಾ ಇದ್ದೀನಿ. ಇದು ಅಪ್ಪನ ಫಸ್ಟ್ ತಿನ್ಸು, ಯಾಕಂದ್ರೆ ಇದೆಲ್ಲ ಪ್ರೋಗ್ರಾಮ್ಗೆ ಕಾರಣ ನಮ್ಮಪ್ಪ ಅಲ್ಲ. ಹಲೋ ಎಲ್ರಿಗೂ, ನಾನು ನಿಮ್ಮ ಪ್ರೀತಿಯ ಪ್ರಶಾಂತ್ AKA ಟ್ಯಾಲೆಂಟೆಡ್ ಕಲಾವಿದ. ಸೊ ಆಫ್ಟರ್ ಎಂಗೇಜ್ಮೆಂಟ್ ಈಗ ಒಂದು ಅತ್ಯುತ್ತಮ ವಿಡಿಯೋ ಏನಂದರೆ, ನನ್ನ ತಂಗಿ ಪಾಪು ಬರ್ಡೇ ಸೆಲೆಬ್ರೇಷನ್. ಅವಳಿಗೆ ಈಗ 1 ವರ್ಷ ಆಗಿದೆ. ಎಷ್ಟು ಬೇಗ 1 ವರ್ಷ ಆಗೋಯ್ತಲ್ಲ. ಹಾಗೆ ಮಕ್ಕಳು ಬೇಗ ಬೆಳೀತಾರೆ, ಕಳ್ಳನ ಮಕ್ಕಳು ಕೂಡ ತುಂಬ ಬೇಗ ಬೆಳೀತಾರೆ. ಸೊ ಬನ್ನಿ, ಇವತ್ತು ಸಾಯಂಕಾಲ ಬರ್ಡೇ ಸೆಲೆಬ್ರೇಷನ್ನ ಮಾಡ್ತಾಯಿದ್ದೀವಿ. ಎಷ್ಟು ಚೆನ್ನಾಗಾಗುತ್ತೆ, ಏನು ಎತ್ತ ಎಲ್ಲನೂ ಮಾತಾಡೋಣ. ಅದಕ್ಕಿಂತ ಮುಂಚೆ ಹೋಗಿ ಯಾರ್ಯಾರು ಹೆಂಗೆ ಪ್ರಿಪೇರ್ ಆಗಿದ್ದಾರೆ ಅಂತ ನೋಡೋಣ. ಹರ್ಷಿತೇನೋ ಇರು ಅಂತಲ್ಲ, ಏನು ಫಸ್ಟಿಂದ ಇರು ಅಂತ್ಯಾ? ಓಕೆ, ಸೊ ಅವ್ರು ಊಟ ಮಾಡ್ತಿದ್ದಾರೆ. ಸೊ ಫಸ್ಟ್ ನಮ್ಮ ತಂದೆಯವ್ರನ್ನ ಮಾತಾಡ್ಸೋಣ, ಹೇಗಿರುತ್ತೆ ಏನು ಎತ್ತ ಅಂತ. ಬನ್ನಿ, ಕಮಾನ್ ಲೆಟ್ಸ್ ಗೋ. ಇವಾಗ ರಿಷಾ ಬರ್ಡೇ. ಸೊ ಈ ಬರ್ಡೇ ಬಗ್ಗೆ ಏನು ಹೇಳ್ತೀಯ? ಬರ್ತಡೇ ನಿಮಗೆಲ್ಲ ಮಾಡ್ದಂಗೆ ಅವ್ಳಿಗೂ ಮಾಡ್ತಿರೋದೆಲ್ಲ. ಅಂದರೆ ನಾನು ಹೇಳೋದು 1 ವರ್ಷ ಹೆಂಗೋಯ್ತಪ್ಪ, ಈ 1 ವರ್ಷ ಬರ್ಡೇ ಮಾಡ್ತಿದ್ದೀವಿ ನಾವು. ಆ 1 ವರ್ಷ ಆಗಿದ್ದೇ ನಮ್ಗೆ ಗೊತ್ತಾಯ್ತಲ್ಲ. ಅಷ್ಟು ಈಸಿಯಾಗಿ ಆಗ್ತದೆ, ಅಷ್ಟೊಂದು ಈಸಿಯಾಗಿ ಹತ್ತಿರದಲ್ಲಿ ಬೇಗ ಆಗೋಗಿದೆ. ಸೊ ಇವತ್ತು ಸಾಯಂಕಾಲ ಎಷ್ಟು ಜನಕ್ಕೆ ಕರೆದು ನಾವು ಊಟ ಹಾಕ್ಸ್ತಾ ಇದೀವಿ ಇವತ್ತು? ಅದು ನನಗೆ ಗೊತ್ತಿಲ್ಲ. ಸೆಲೆಬ್ರೇಷನ್ ಎಷ್ಟು ಜನ ಅಂತ ಯಾರು ಎಷ್ಟು ಜನಕ್ಕೆ ಏನು ಎತ್ತ ಅಂತ ಏನಿದ್ರು ನನ್ನ ಮಗ ಹರ್ಷಿತನಿಗೆ ಗೊತ್ತು. ಸೊ ಹರ್ಷಿತಾ ಎಲ್ಲ ರೆಡಿ ಮಾಡಿಸ್ತಿದ್ದಾಳೆ ಅಂತ, ಅವಳೇ ಎಲ್ಲ ಇನ್ವೆಸ್ಟ್ ಮಾಡಿ. ಸೊ ಹರ್ಷಿತಾ ಇವತ್ತು ಈ ಫಂಡ್ನ ಇನ್ವೆಸ್ಟ್ ಮಾಡ್ತಿರೋದು ನನ್ನ ತಂಗಿ, ಅವ್ರ ಮನೆ ಫ್ಯಾಮಿಲಿ ಇನ್ವೆಸ್ಟ್ಮೆಂಟ್ ಮಾಡ್ತಿರೋದು. ಅದೇ ನಮ್ಮನೆ ಫ್ಯಾಮಿಲಿ ಬರೀ ನಮ್ಮನೆ ಫ್ಯಾಮಿಲಿ ಏನೂ ಮಾಡ್ತಿಲ್ಲ. ಏನು ಹೇಳ್ತೀರಿ ರೆಡಿ, ನಮ್ಮನೆ ಫ್ಯಾಮಿಲಿ ವ್ಲಾಗ್ ಮಾಡ್ತಿಲ್ವಾ? ಸರಿ, ಓಕೆ. ನಮ್ಮಮ್ಮ ಬಂದು ಅಮ್ಮನ ಮಾತಾಡ್ತೀನಿ. 1 ನಿಮಿಷ. ಥ್ಯಾಂಕ್ ಯು. ಎಷ್ಟು ಮರಿ ಕಟ್ ಮಾಡಿಸ್ತಾ ಇದೀವಿ? 2+1 3 ಮರಿ ಕಟ್ ಮಾಡಿಸ್ತಾ ಇದೀವಿ. ಸಖತ್ ಮಜಾ ಇರುತ್ತೆ. ಬನ್ನಿ. ಅಮ್ಮ ರೊಟ್ಟಿ ಬೇಯಿಸ್ತಿದ್ದಾರೆ. ನಮ್ಮಮ್ಮ ನಾನು ಹುಟ್ಟಾಗಿಂದನೂ ಇದೊಂದೇ ರೊಟ್ಟಿ ಬೇಯಿಸ್ತಿರೋದು ಬಿಟ್ಟು ಬೇರೆ ಯಾವುದು ರೊಟ್ಟಿ ಮಾಡೋಕ್ಕೆ ಬರಲ್ಲ. ನಾನು ಚಿಕ್ಕ ವಯಸ್ಸಿಂದ ಇದೊಂದೇ ರೊಟ್ಟಿ. ಇದು ಏನು ತಿಂದ್ರೆ ಹೆಲ್ತ್ ಒಳ್ಳೇದು ಕಣ, ಆರೋಗ್ಯ ಚೆನ್ನಾಗಿತ್ತು. ಆರೋಗ್ಯಕ್ಕೆ ಒಳ್ಳೇದು ಅಂದ್ಬಿಟ್ಟು ಅಮ್ಮ ನಾನು ಹೊಡಿಯೋದಾಗ್ತೀವಿ ಅಂದ್ಬಿಟ್ಟು 100 ಸತಿ ಹೊಡಿತೀವಿ. ಓಕೆ, ಇವಾಗ ಹರ್ಷಿತಾ ಪಾಪುದು 1 ವರ್ಷ ಆಯ್ತು, ರಿಷಾದು. ಸೊ ಈ 1 ವರ್ಷ ಹೆಂಗೋಯ್ತು ಅಂತ ನಿಂಗೆ ಗೊತ್ತಾಯಿಲ್ಲ. ನೀನು ಬಾಣ್ತನ ಮಾಡಿದೆ ಎಲ್ಲ ಆಯ್ತು. ಅವಳದೇನೋ ಮಾಡ್ಕೋತೀನಿ ಅಂದ್ರೆ ಅವಳನ್ನೇ ಮಾಡ್ಕೋತೀನಿ 1 ವರ್ಷದ ಒಂದು ಮಾಡ್ಕೊಳ್ಳ. ಗ್ರ್ಯಾಂಡ್ ಆಗಿ ಮಾಡ್ತಿದ್ದಾಳೆ, ನಾಮಕರಣ ಮಾಡಿದೆ ಅಲ್ವಾ? ಗ್ರ್ಯಾಂಡ್ ಆಗಿ ಬರ್ತಡೇ ಮಾಡ್ಕೋತೀನಿ, ಬರ್ತಡೇ ಗ್ರ್ಯಾಂಡ್ ಆಗಿ ಮಾಡ್ಕೋತಿದ್ರು. ಈ ಬರ್ತಡೇಗೆ 3 ಮರಿ ಓಡಿಸ್ತಿದ್ದಾರೆ. ಎಷ್ಟು ಜನ ಕರಿತಾ ಇದ್ದಾರೆ? ಅವಳೆಲ್ಲ ಕರೆದವಳ. ಅಂದಾಜು ಒಂದು 100 ಜನ. ನನ್ಗೆ ಗೊತ್ತಿಲ್ಲ ಅವಳು ಎಷ್ಟು ಜನ ಕರೆದವಳು, ಅಷ್ಟು ಜನ. ಸೊ ನಮ್ಮಮ್ಮ ನೋಡಿ ಸ್ಟೈಲು ರೊಟ್ಟಿ ಬಡಿಯೋದು. ನಮ್ಮಮ್ಮ ನಾನು ಹುಟ್ಟಾಗಿಂದ ಬರೀ ರೊಟ್ಟಿ ಬಡಿತಾನೆ ಅವರೇ, ಇನ್ನೇನು ಬಡ್ದಿಲ್ಲ. ನಮಗೊಂದು ರೊಟ್ಟಿ ಬಡಿಯೋರು, ಇನ್ನೆಲ್ಲ ನನಗೆ ಹೊಡಿಯೋರು. ಫ್ರೀಯಾದಾಗಿ ಇವ್ರ ಜೊತೆ ಟೈಮ್ ಕಳೆಯೋದು ಒಂಥರ ಮಜಾ ಇರುತ್ತೆ. ಸೊ ನಾನು ಇವಾಗ ಅವಳಿಗೆ ಆಟ ಆಡಿಸ್ತಾ ಇರ್ತೀನಿ. ನೋಡಿ ಹೆಂಗೆ ಆಟ ಆಡಿಸ್ತಿರ್ತೀವಿ, ಮಜಾ ಇರುತ್ತೆ ನೋಡಿ. ನೋಡ ನಿಂಗೆ ಎತ್ತೀನಿ ನೋಡು. ಎತ್ತು ಹಂಗಲ್ಲ, ಇಲ್ಲ ನೋಡು ಚಿನ್ನಮ್ಮ. ರೆಡಿ 1 2 3 ಕೊಡು. ಟ್ರೈ ಮಾಡ್ತಾ ನೋಡು. ಇತ್ತು 3 2 ಇನ್ನೊಂದು ಹೊಸದು ಮಾಡ್ತೀನಿ. ಹೊಸದು ಮಾಡು. ಸೊ ಆಫ್ಟರ್ ಎಂಗೇಜ್ಮೆಂಟ್ ಈ ವಿಡಿಯೋ ಒಂದು ಸತಿ ಖುಷಿ, ಒಂದು ಸತಿ ಬೇಜಾರು, ಒಂದಷ್ಟು ಏನು ಹರ್ಟು ಪೇನ್ ಆಗೋದೆಲ್ಲ ಆಗುತ್ತೆ. ಏನು ಈ ಪೇನ್ ಆಗೋದು ಅಂತ ಅಂದರೆ, ನಮ್ಮ ಲೈಫಲ್ಲಿ ಬರೋವಂಥ ಕಮಿಟ್ಮೆಂಟ್ಸು ನಮಗೆ ಎಷ್ಟೇ ಹೊರಗಡೆ ಖುಷಿಯಾಗಿದ್ದರೂ ಒಳಗಡೆ ಒಂದಷ್ಟು ನೋವುಗಳು ಇದ್ದೇ ಇರುತ್ತೆ. ಸಚ್ ಆ್ಯಸ್ ಇವಾಗ ನಮ್ಮ ಮಂತ್ಲಿ ಕಮಿಟ್ಮೆಂಟು, ಲೋನು, EMIs ಈ ಥರದ್ದೆಲ್ಲ ನಾವು ಕಟ್ತಾನೇ ಇರಬೇಕು. ಆ ಕಮಿಟ್ಮೆಂಟಿಗೆ ನಾವು ಬದ್ಧರಾಗಿರಬೇಕು. ಟೆನ್ಷನ್ ಆಗಿರುತ್ತೆ. ನನಗಂತೂ ಸಿಕ್ಕಾಪಟ್ಟೆ ಕಮಿಟ್ಮೆಂಟ್ಸ್ ಇತ್ತು. ಎಸ್ಪೆಷಲಿ ಎಂಗೇಜ್ಮೆಂಟ್ ಆದಮೇಲೆ ಕೆಲವೊಂದು ಖರ್ಚು ಅವ್ರ ಮನೆ ಕಡೆಯಿಂದ ನೋಡ್ಕೊತಿರ್ಬೇಕಾದ್ರೆ, ನಾನೇ ಸಪೋರ್ಟ್ ಮಾಡ್ತಿರ್ಬೇಕಾದ್ರೆ ಒಂದಷ್ಟು ಟೆನ್ಷನ್ಗಳಿತ್ತು. ಇದ್ರ ಮಧ್ಯದಲ್ಲಿ ಎಲ್ಲನೂ ನಮಗೆ ಒಂದು ಯೋಚನೆ ಬರ್ತಿತ್ತು, ಏನು ನಮ್ಮ ಟೈಮ್ ಸರಿ ಇಲ್ವಾ, ಯಾಕೆ ಹಿಂಗೆ ಆಗ್ತಿದೆ ನಮ್ಮ ಟೈಮು, ಏನು ಎತ್ತ, ಈ ಥರದ್ದೆಲ್ಲ ನನಗೆ ಸಿಕ್ಕಾಪಟ್ಟೆ ಸ್ಟ್ರೈಕ್ ಆಗ್ತಾಯಿತ್ತು. ಸೊ ಅದಕ್ಕೆಲ್ಲ ಒಂದು ಸೊಲ್ಯೂಷನ್ ಬೇಕಾಯ್ತು ನನಗೆ ಒಂದು ಸೊಲ್ಯೂಷನ್ ಬೇಕು. ಆಗ್ತಿಲ್ಲ ನನಗೆ, ಇದನ್ನೆಲ್ಲ ಬೇರೆ ಮಾಡೋಕ್ಕಾಗ್ತಿಲ್ಲ ಅಂತೆಲ್ಲ ನಾನು ಯೋಚನೆ ಮಾಡ್ತಿದ್ದೆ. ಆ ಟೈಮಲ್ಲಿ
ನನಗೊಂದು ಸೊಲ್ಯೂಷನ್ ಸಿಕ್ತು. ಸೊ ಏನಪ್ಪ ಅಂತೀರಾ, ಆ್ಯಕ್ಚುಲಿ ನಿಮಗೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇರುತ್ತೆ, ಪೇಯ್ನ್ ಇರುತ್ತೆ, ಅವರಿವರಿಂದ ಮಾನಸಿಕವಾಗಿ ಹಿಂಸೆ ಆಗಿರುತ್ತೆ, ನೋವಾಗಿರುತ್ತೆ. ಆ್ಯಂಡ್ ಮೇಯ್ನ್ ಈಗ ಒಂದಷ್ಟು ಸರ್ಟನ್ ಏಜ್ ಆದಮೇಲೆ ನಿಮ್ಗೆ ಏನಾಗುತ್ತೆ ಅಂದರೆ 2 ಥರ ಯೋಚನೆ ಬರುತ್ತೆ. ಒಂದು ಫೈನಾನ್ಷಿಯಲ್ ಲೋನು EMI ಪ್ರಾಬ್ಲಮ್ಸ್ ಆದರೆ, ಇನ್ನೊಂದು ನಿಮಗೆ ಮ್ಯಾರೇಜು, ಆ ಮ್ಯಾರೇಜಲ್ಲಿ ಬರುವಂಥ ಕಮಿಟ್ಮೆಂಟ್ಸು, ಇದೆಲ್ಲ ಒಂದು ಕಡೆ ಆಗುತ್ತೆ. ಸೊ ನಾನೇನು ಹೇಳ್ತೀನಿ ಅಂತಂದರೆ, ಅಷ್ಟು ಕಮಿಟ್ಮೆಂಟ್ಗಳಿಗೂ ಅಷ್ಟು ಇದು ಸಮಸ್ಯೆಗಳಿಗೆ ಒಂದೇ ಒಂದು ಕ್ಲಾರಿಟಿ ಅಂತಂದರೆ, ನೀವೊಂದು ಒಳ್ಳೆ ಬೆಸ್ಟ್ ಸೊಲ್ಯೂಷನ್ ತೊಗೋಬೇಕು ಅಂತಂದರೆ, ನೀವೊಂದು ಒಳ್ಳೆ ಆಸ್ಟ್ರಾಲಜರ್ನ ಮೀಟ್ ಮಾಡಬೇಕು. ಏನಪ್ಪ ಆಸ್ಟ್ರಾಲಜರ್ನ ಮೀಟ್ ಮಾಡಬೇಕು ಅಂತೇಳಿ, ಯಾರು ಏನಪ್ಪ ಏನೋ ಆಸ್ಟ್ರಾಲಜಿ ಬಗ್ಗೆ ಹೇಳ್ತಾವನಂತ. ಎಸ್, ನಾನೀಗ ಒಂದು ಆ್ಯಪ್ ಜೊತೆ ನನ್ನ ಕಷ್ಟ, ನೋವು, ನಲಿವು ಎಲ್ಲ ಹೇಳಿ ಇದಕ್ಕೇನಾದರೂ ಕ್ಲಾರಿಫಿಕೇಷನ್ ಸಿಗುತ್ತಾ ಅಂತ ಅಂದ್ಕೊಂಡೆ. ಬಟ್ ನಾನು ಇನಿಷಿಯಲಿ ನಂಬಲಿಲ್ಲ. ಬಟ್ ಆಸ್ಟ್ರೋಟಾಕ್ ಅಂತ ಒಂದು ಆ್ಯಪ್ ಇದೆ. ಆ ಆ್ಯಪಲ್ಲಿ ನಾನು ನನ್ನ ಪ್ರಾಬ್ಲಮ್ಸ್ಗಳನ್ನು, ನನಗೆ ಆಗ್ತಿರೋಂಥ ಏನು ಸಮಸ್ಯೆಗಳನ್ನು ಹಾಕಿದೆ. ನನಗೆ ಗೊತ್ತಿಲ್ಲ, ನಾನು ಯೂಶ್ವಲಿ ನಂಬ್ತಿರಲಿಲ್ಲ. ಬಟ್ ಆಸ್ಟ್ರೋಟಾಕಲ್ಲಿ ನಮಗೆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಗುತ್ತೆ. ಅಂದರೆ ಫಾರ್ ಎಕ್ಸಾಂಪಲ್, ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇದ್ದರೆ ಆ ಸಮಸ್ಯೆ ಮೂಲ ಏನು, ಆ ಸಮಸ್ಯೆ ಏನಕ್ಕೆ ಬರ್ತಿದೆ ಅನ್ನೋದಕ್ಕೆಲ್ಲ ಉತ್ತರ ಸಿಕ್ತು. ಯಾವುದೇ ಸಮಸ್ಯೆಗಳಿದ್ದರೂ ಆಸ್ಟ್ರೋಟಾಕ್ ಆ್ಯಪ್ ಈಸ್ ದ ಬೆಸ್ಟ್ ಸೊಲ್ಯೂಷನ್. ಸೊ ಫಸ್ಟ್ ಚಾಟ್ ಫ್ರೀ ಇರೋದ್ರಿಂದ ಹೋಗಿ ಈಗಲೇ ಡೌನ್ಲೋಡ್ ಮಾಡಿಕೊಂಡು ಚಾಟ್ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರನ ಅವರು ಆನ್ಲೈನ್ ಮೂಲಕನೇ ತಿಳಿಸ್ತಾರೆ. ಸೊ ನಾವು ಅಲ್ಲಿಂದ ಹೋಗಿ ಮುನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಬರ್ಡೇನ ಸೆಲೆಬ್ರೇಟ್ ಮಾಡೋದಕ್ಕೆ ಪ್ಲ್ಯಾನ್ ಮಾಡಿದ್ವಿ. ಆ್ಯಂಡ್ ಎಸ್, ಇವಳ ಬರ್ಡೇನ ನಾವು ತುಂಬ ಚೆನ್ನಾಗಿ ಮಾಡಬೇಕು, ಎಲ್ಲ ಜನನ ಕರೆಸ್ಬೇಕು ಅಂತ ಆಸೆ ಇತ್ತು. ನನ್ನ ತಂಗಿಗಂತೂ ಆ ಬೋ ಅನ್ನೋ ಪ್ಯಾಟ್ರನ್ನಲ್ಲಿ ನೀಟಾಗಿ ಪಿಂಕ್ ಥೀಮ್ ಮಾಡಿಸೋದಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ನೋಡ್ಬೋದು ನನ್ನ ತಂಗಿ ಅವಳ ಮಗಳು ಬರ್ಡೇನ ಎಷ್ಟು ಕ್ಯೂಟಾಗಿ ಮಾಡ್ಬೋದು ಅಷ್ಟು ಕ್ಯೂಟಾಗಿ ರೆಡಿ ಮಾಡಿಸ್ಲು. ಆ್ಯಂಡ್ ಕೇಕ್ ಕೂಡ ಅಷ್ಟೇ. ಸೊ ಕೇಕ್ನ ರಿವೀಲ್ ಮಾಡ್ತಾ ಇದೀವಿ. ಎಲ್ಲ ಬೇರೆ ಈಗ ಹುಡುಗಿನ ರಿವೀಲ್ ಮಾಡಾಯ್ತು, ನಾನು ಕೇಕ್ನ ರಿವೀಲ್ ಮಾಡ್ತಾ ಇದ್ದೀನಿ. ಹೌದಾ ನಿಮಿಷ, ನೀನೇನು ಸಿಂಡ್ರೆಲ್ಲ ಥರ ರೆಡಿ ಆಗಿ ಬಂದಿದ್ಯಾ? ನಿಂದು ಮರುಜನ್ಮ. ವಾವ್, ತೆಗಿಯೋಣ. ಎಲ್ಲರೂ ವೆಯ್ಟ್ ಮಾಡ್ತಾರೆ. ಇದು ವಾವ್, ಕೇಕ್ ಮಾತ್ರ ನಮ್ಮವನೊಬ್ಬ ಇದ್ದ, ಕೇಕ್ನ ಹಾಳು ಮಾಡಿ ಇಟ್ಟಿದ್ದ. ಇಟ್ಟು ಕೇಕ್ ಚೆನ್ನಾಗಿ ತಗೊಂಬಂದವನೆ. ಕೇಕ್ ನನ್ನ ಫ್ರೆಂಡ್ ಒಬ್ಬ ಇದ್ದ, ಕೇಕ್ನ ಹಾಳು ಮಾಡ್ಕೊಂಬಂದು ತಗೊಂಬಂದಿದ್ದ. ಇವ್ನು ಕರೆಕ್ಟಾಗಿ ತಗೊಂಬಂದವನೆ. ಇದು ಅದು ಇದು ಕಣು ಇರಬೇಕು, ಅಸಹ್ಯ ಕಾಣಿಸ್ತಿಲ್ಲ. ಓಕೆ ತೆಗಿಯೋ. ನೋಡಿ, ಇವಾಗ ನಮ್ಮ ಪಾಪದು ಬರ್ಡೇ ಸೆಲೆಬ್ರೇಷನ್ ನೋಡ್ಬೋದು ಎಷ್ಟು ಕ್ಯೂಟಾಗಿ ರೆಡಿಯಾಗಿದ್ದಾಳೆ ಅಂತ. ನಮ್ಮ ಹುಡುಗಿದು ಹ್ಯಾಪಿ ಬರ್ಡೇ ರಿಷಾ ಅಂತ. ಈಗೆಲ್ಲ ತೆಗಿ, ಹಿಂಗೆ ಇಡ್ಕೋ. ಎಲ್ಲ ಬನ್ನಿ ಎಲ್ಲ ಅಮ್ಮ ನಗಮ್ಮ. ಇಲ್ಲೂ ನಗಲ್ಲ, ಎಲ್ಲೂ ನಗಲ್ಲ. ನಗು, ಭಯ ಪಡಿಸ್ತೀಯಪ್ಪ. ರೆಡಿ 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 ಹಾಂ 3 ಹಾಂ ಗೋ. ಬನ್ನಿ ಹೋಗಿ ನೀನು ಹೋಗಿ. ಲೈಟ್ಸ್ ಆನ್ ಮಾಡು. ಒಂದು ನಿಮಿಷ ಜೊತೆ ಮಾಡಿ. ಲೈಟ್ಸ್ ಆನ್ ಮಾಡು. ಗೋ. ಸಾರಿ ನಿನ್ನ ಬರ್ಡೇ ಗೊತ್ತಾಗಿಲ್ಲ ಕಡೆ. ಸಾರಿ, ಪಾಪು ಬರ್ಡೇ ಗೊತ್ತಾಗಿಲ್ಲ. ಎಲ್ಲರೂ ಖುಷಿಯಿಂದ 1 ವರ್ಷ ಆಯಿತು, 1 ವರ್ಷ ಆಗಿದೆ ಗೊತ್ತಾಗಿಲ್ಲ. ಸಾರಿ ಕೊಡಿ, ನಾನು ಬಿಟ್ಬಿಟ್ಟೆ, ಬೇಜಾರಾಗ್ಬೇಡ. ಸ್ಮೈಲ್, ಅಲ್ಲೋಡು, ಸ್ಮೈಲ್ ಮಾಡು. ಸ್ಮೈಲ್ ಕ್ಯೂಟಾಗಿ ನಗು. ರಸಗುಲ್ಲ ಇಲ್ಲಿ ಕೈ ತೆಗಿ. ಬೇಡ ಕೈ ತೆಗಿ. ನೋ ಅಲ್ಲೋಡು. ಚಿನಿಮಾ ಕೈ ತೆಗಿಲ್ಲ. ಅಲ್ಲಿ ಬ್ಯಾಂಗಲ್ ಚಿನ್ನಮ್ಮ ನಾವು ಹಚ್ಬೇಕು. Come on. Happy birthday to you. Happy birthday to you. Happy birthday to you, Risha. Happy birthday to you. ಅತಿಥಿರು ಹೋಗ್ತಾರೆ, ಇವ್ರತ್ತೆ ಅವ್ರತ್ತೆ. ಸೊ ಫೋಟೋ ಆಗುತ್ತೆ. ಆಮೇಲೆ ಅಣ್ಣನಿಗೆ ಅಣ್ಣ ನಿಂಗೆ ಅತ್ತಿಗೆ ಆಗ್ಬೇಕಾ? ಜನ ಅತ್ತಿಗೆ ಆಗ್ಬೇಕಾ? ನಿನಗೆ ಅತ್ತಿಗೆ ಆಗ್ಬೇಕಾ? ಅಣ್ಣ ಅಂದರೆ ಅತ್ತಿಗೆ. ಹೌದು ಕರೆಕ್ಟ್. ಇದು ಅಪ್ಪನ ಫಸ್ಟ್ ತಿನ್ಸು. ಯಾಕಂದರೆ ಇದೆಲ್ಲ ಪ್ರೋಗ್ರಾಮ್ಗೆ ಕಾರಣ ನಮ್ಮಪ್ಪ ಅಲ್ಲ, ಮಾಮ. ಇವಾಗ ಮಾಮ ಮೊಮೆಂಟ್ ಇದು. ನಿಮಿಷ ನಾನು
ಇದು ಮಾಮಗೆ ತಿನ್ಸು ಮಾಮಗೆ ಅವಳು ತಿನ್ಸ್ಲಿ ತಗೋ ತಿನ್ಸು ಮಾಮಕ್ಕೆ ಕೊಡು ಕೊಡು ಸಾಕ್ಬಿಡು ಎಲ್ಲ ತಿನ್ಬಿಡ ಅವೆಲ್ಲ ನೀನು ತಿನ್ಬಾರ್ದು. ಸಾರಿ ನನ್ನ ತಂಗಿಗೆ ತಿನ್ಸ್ತೀನಿ. ನನ್ನ ತಂಗಿ ಇವತ್ತೇನು ಇಂಥ ಒಳ್ಳೆ ಮಗುನ್ ಕೊಟ್ಟಿದ್ದಾಳೆ. ಅವಳು ತುಂಬ ಖುಷಿ ಆಗುತ್ತೆ. ಇವಳು ನನ್ನ ತಂಗಿ ಅನ್ಸ್ಕೊಳ್ದವ್ರು, ಇವಳು ನನ್ನನ್ನು ತಂಗಿ ಮಗಳು ಅಂತ ಅನ್ಸ್ಕೊತಾಳೆ. ಆಮೇಲೆ ನನ್ನನ್ನು ಜಾಸ್ತಿ ಇಷ್ಟಪಡ್ತಾಳೆ. ಒನ್ಸ್ ಅಗೇನ್ ಹ್ಯಾಪಿ ಬರ್ಡೇ ಟು ಯು. ಈಗ ನೀನೇ ಇದಕ್ಕೆಲ್ಲ ಕಾರಣ. ಖುಷಿ ಆಗುತ್ತೆ ನಿನ್ನ ಪ್ರೀತಿ. ಓಕೆ ಥ್ಯಾಂಕ್ ಯು ಹೇಳು. ಥ್ಯಾಂಕ್ ಯು ಹೈ ಕೊಡು ನೀನು ನೋಡು ತಿನ್ಸು ಆಯ್ತಾ ನೋಡು. ಇವಳು ತಿನ್ಸು, ಇವಳು ಚೆನ್ನಾಗಿ ನೋಡ್ಕೋ ಸಾಕು. ಸೊ ಇವಾಗ ಸಿಕ್ಕಾಪಟ್ಟೆ ಸಖತ್ ಎಂಜಾಯ್ ಮಾಡಿದ್ವಿ. ಆ್ಯಕ್ಚುಲಿ ಕೇಕ್ ಕಟ್ ಮಾಡಿದ್ವಿ. ಬೈಕ್ ನಾನು ಒಬ್ಬನ ಹತ್ರ ಇತ್ತು, ಇವ್ರ ಹತ್ರ ಯಾರು ಇಲ್ಲ. ನೋಡಿ ಫಸ್ಟ್ ಇಯರ್ ಬರ್ಡೇ ಪಿಂಕ್ ಥೀಮ್ ಮಾಡಿದ್ದಾಳೆ. ಹುಡುಗಿರಿಗೆ ಪಿಂಕ್ ಅಂದ್ರೆ ಸಿಕ್ಕಾಪಟ್ಟೆ ಇಷ್ಟ ಅಲ್ವಾ? ಹತ್ರ ಇಲ್ಲ ತಿಂತಾಳವಳು ಜಾಸ್ತಿ. ಯಾಕೆ ಅಷ್ಟು ತಿನ್ಸ್ಬೇಡ ಕಣೆ. ಅಷ್ಟು ತಿನ್ಸಂಗಿಲ್ಲ ಕಡೆ, ಮಕ್ಳಿಗೆ ತಿನ್ಸಂಗಿಲ್ಲ ಅವಳು. ಅದು ಇದಾಗುತ್ತೆ ಅವಳಿಗೆ. ಓಕೆ ಸರಿ. ಈಗ ಆ್ಯಕ್ಚುಲಿ ಯಾರೋ ಬೊಕ್ಕೆ ಕೊಡೋಕೆ ಬರ್ತಿದ್ದಾರೆ. ಆ ಬೊಕ್ಕೆ ನಾನು ಮತ್ತೆ ವಾಪಸ್ ಅರ್ಷಿತನ ಕೊಡ್ತೀನಿ. ದಯವಿಟ್ಟು ಯಾರಿಗೂ ಹೇಳ್ಬಿಡಿ ಪ್ಲೀಸಾ. ಓಕೆ ಸರಿ ಬನ್ನಿ ಮೇಡಮ್ ಬನ್ನಿ ಇಲ್ಲ ಬನ್ನಿ ಇಲ್ಲಿ ಬನ್ನಿ. ಸೊ ಇವಾಗ ಅದೇ ಬೊಕ್ಕೆ ನಾನು ಕೊಡ್ತೀನಿ. ಒಂದು ವಿಷಯ ಮಜಾ ಇರುತ್ತೆ. ಸ್ವಲ್ಪ ಮಜಾ ಹೊಡೆಸೋಣ. ಅಮ್ಮ ಬಾ ಮೇಲೆ ಒಂದು ನಿಮಿಷ. ಅಂದರೆ ನಾನು ಬೌನ್ಸರ್ ಕೆಲಸನೂ ಮಾಡ್ತಾ ಇದ್ದೀನಿ ಇವತ್ತು. ಮಾಡಲೇಬೇಕು ಅದೆಲ್ಲ. ಒಂದು ನಿಮಿಷ ಇದೊಂದು ತೆಗಿ. ಹೆಂಜಿ ಇದೊಂದು ತೆಗಿ. ಬನ್ನಿ ಹಾಂ ಅಷ್ಟೇ. ಇಬ್ಬಿಬ್ರೆ ಇರಿ ಒಂದು ನಿಮಿಷ. ಅವ್ರ ತಗೋ ನೀವು ಹೋಗ್ತೀರಾ? ಹೋಗಿ ಹಾಂ ವೆರಿ ಗುಡ್. ಒಂದು ನಿಮಿಷ ಈ ಕಡೆ ಬ್ಲಾಕ್ ಮಾಡ್ತಾ ಇರೋ. ನಿಮಿಷ ಕೊಡಿ ರೆಡಿ ಇರಿ ಇವ್ರದೆಲ್ಲ ಆಗ್ಬಿಡ್ಲಿ. ಸೊ ಇವಾಗ ನಾನು ನನ್ನ ತಂಗಿಗೆ ಏನು ಗಿಫ್ಟ್ ಕೊಟ್ಟಿಲ್ಲ. ಈ ಬೊಕ್ಕೆ ಕೊಡ್ತಾ ಇದೀನಿ. ಕಾಸ್ಟ್ಲಿ ಇದು. ಹೌದು ಎಲ್ಲ ಬೈಕು ಇಲ್ಲೇ ಇಲ್ವಾ? ಅಲ್ಲೇ ಇಲ್ವ ಕ್ಯಾಮ್ರಾ? ಇದಾಗುತ್ತೆ. ಫೋಟೋ ಆದಂಗೆ ಹಿಂಗೆ ಕಳಿಸ್ತಾರೆ ಹಿಂಗೆ ಆಯ್ತಾ. ಆ ಬೊಕ್ಕೆ ಅವಳಿಗೆ ಕೊಡೋಣ ಅಂತ ಸುಮಾರು ಹೊತ್ತು ವೆಯ್ಟ್ ಮಾಡಿದೆ. ಬಟ್ ತಕ್ಷಣ ಕೊಟ್ಟರೆ ಡೌಟ್ ಬಂದ್ಬಿಡುತ್ತೆ ಅಂದ್ಬಿಟ್ಟು ಒಂದಷ್ಟು ಜನ ಗೆಸ್ಟ್ಗಳನ್ನು ಫಸ್ಟ್ ಕಳಿಸ್ಬಿಟ್ಟು ಆಮೇಲೆ ನನ್ನ ಬೊಕ್ಕೆ ಕೊಡೋ ಥರ ಪ್ಲ್ಯಾನ್ ಮಾಡೋಣ ಅಂದ್ಕೊಂಡೆ. ಆಮೇಲೆ ನೋಡಿ ಏನಾಯಿತು ಅಂತ. ಎಲ್ಲ ಆಯ್ತಾ? ಬನ್ನಿ. ಸೊ ಈಗ ನಾನು ಕೊಡ್ತಾ ಇದೀನಿ ಬೊಕ್ಕೆ. ಹೌದಾ ಕೊಟ್ಟಿದ್ದೆ ಬೊಕ್ಕೆ. ಥ್ಯಾಂಕ್ ಯು ಊಟಕ್ಕೆ ಹೋದ್ರು ಅಂತ ನೋಡಿದೆ ಯಾರು ನೋಡ್ತಿಲ್ಲ. ನಂದೇ ಬೊಕ್ಕೆ. ಥ್ಯಾಂಕ್ ಯು. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟು ನಾನು ಮಾಡ್ತೀನಿ. ಥ್ಯಾಂಕ್ ಯು. ಬನ್ನಿ ಎಲ್ಲ ಬನ್ನಿ. ರಶ್ ಆಗ್ತಿದೆ. ಬನ್ನಿ ನಾವು ಊಟದ್ದು ನೋಡ್ಕೊಂಡು ಬರೋಣ. ಕಮಾನ್ ಲೆಟ್ಸ್ ಗೋ. ಕ್ಯೂಟ್ ಆಗಿ ಇಲ್ಲಿ ಚಿನಿಮ ಇಲ್ಲಡು. ಇಲ್ಲಡು. ಆಯೇಳು ಅತ್ತೆಗೆ ಆಯೇಳು. ಹೈಫೈ ಮಾಡು. ಇಲ್ಲಡು ಚಿನ್ನಮ್ಮ. ಹೆವಿ ಲೈಟ್ ಬೀಳುತ್ತೆ ಕಣ್ಣಿಗೆ. ಫನ್ ಮಾಡು. ಕ್ಲೀನ್ ಮಾಡ್ಬಿಟ್ಟಿದ್ದೀನಿ. ಹೆಂಗೆ ಕ್ಲೀನ್ ಮಾಡಿದೆ? ನಂದು ಸ್ವಲ್ಪ ಇತ್ತು. ನಮ್ಮ ಅಮ್ಮ ನೆಕ್ಕಿ ಕ್ಲೀನ್ ಮಾಡಿದ್ರು. ನಾಲ್ಗೆಲ್ಲಿ ನೆಕ್ಕಿಲ್ಲ, ಅವರು ಕೂದಲಲ್ಲಿ ನೆಕ್ಕಿದ್ದಾರೆ ನಿಮಗೆ. ಬಿಸಿ ಇಡ್ಲಿ ಒಳ್ಳೊಳ್ಳೆ ಐಟಮ್ಸ್ಗಳನ್ನು ಮಾಡಿಸಿದ್ದಾರೆ. ನೋಡಿ ಬೀಗ್ರೂಟ ಥರ ಇದೆ. ಅದು ನಮ್ಮ ಹುಡುಗಿಯರಿದ್ದಾರೆ. ಹೌದಾ? ತಿನ್ನು. ಊಟ ಮಾತ್ರ ಸಿಕ್ಕಾಪಟ್ಟೆ ಗ್ರ್ಯಾಂಡಾಗಿ ಮಾಡಿದ್ರು. ಕಡಿಮೆ ಅಂದ್ರೆ 20 ಐಟಮ್ ನಾನ್ ವೆಜ್ ಇತ್ತು. ತಂದೂರಿ, ಫಿಶ್ಶು, ಕಬಾಬು, ಬಿರಿಯಾನಿ, ಬೋಟಿ ಗೊಜ್ಜು, ಕೀಮಾ ಗೊಜ್ಜು, ತಲೆ ಮಾಂಸ, ಮಟನ್ನು. ಯಪ್ಪ ನಿನ್ನ ಫೇವ್ರೇಟಾ? ತಿನ್ನು ಆರಾಮಾಗಿ ತಿನ್ನು. ಡಯಟ್ ಅಂತೆ ಚೆನ್ನಾಗಿ ತಿನ್ನು. ಊಟ ತುಂಬ ಚೆನ್ನಾಗಿದೆ. ಬಟ್ ಏನಂದರೆ ನನಗೇನು ಇಷ್ಟ ಆಗಲಿಲ್ಲ ಅಂತಂದರೆ
ನೀವು ಅವಾಗಿಂದ ನಗ್ನಗ್ತಾ ಮಾತಾಡ್ತಿಲ್ಲ ಗಾಂಚಲಿಯಲ್ಲಿ ಮಾತಾಡ್ತಾ ಇದ್ದೀರ ಅಂತ ಅನಿಸ್ತು ಸಾರಿ. ನನಗೆ ಅದೊಂದು ಲಾಸ್ಟ್ ವರ್ಡ್ ಹೇಳಿದ್ರೆ ನಂಗೆ ಇಲ್ಲ, ಇಷ್ಟ ಆಗಲಿಲ್ಲ ಇಲ್ಲ. ನನ್ನ ಹತ್ರ ಬಟ್ ಎಲ್ಲ ಐಟಮ್ಸ್ ಬಟ್ ಜಾಸ್ತಿ ಐಟಮ್ಸ್ ಮಾಡಿಸಿದ್ದೀರಾ ಅನ್ಸುತ್ತೆ. ನಿಮ್ಗೆ ಏನು ಅನಿಸುತ್ತೆ? ಜಾಸ್ತಿ ಆಗುತ್ತೆ ಟೇಸ್ಟ್ ಮಾಡೋದು? ಟೇಸ್ಟ್ ಮಾಡಿ ಆರಾಮಾಗಿ. ಥ್ಯಾಂಕ್ ಯು. ಯಾರು ಹೋಗ್ತಾರೆ ನೋಡೋಣ ಇವಳ ಹತ್ರಕ್ಕೆ. ಯಾರು ಹೋಗ್ತಾರೆ ನೋಡೋಣ. ರೆಡಿ ಹೋಗು ಅವೇಕಕ್ಕೆ ಕರಿ ಯಾರು ಹೋಗ್ತಾರೆ ನೋಡೋಣ. ನೋಡ್ದ ಬರಲ್ಲ ಕಡಲ್ಲ ನಿನ್ನ ಗೊಗ್ಗಯ್ಯ ಅನ್ಕೊಂಡು ಎದ್ರಿಕೊಂಡಿರ್ತಾಳೆ. ಬಾ ಸೈಡ್ ಬಾ ಚಿನ್ನಮ್ಮ. ಮಾಮ ಬಾ ಬರಲ್ಲ ಮಾಮ ಹತ್ರ ಅಜೀಬ್ ಮಾಡಬೇಡ ಬಾ. ಹಾಂ ಸರಿ ನೋಡ್ಬೋದು. ಅಜೀಬ್ ಮಾಡಬೇಡ ಬಾ. ಅಯ್ಯೋ ಬಾ ಅಯ್ಯೋ ಕೊಡು ಬಾ ಮಾಮ. ಏನು ಇಲ್ಲ, ನನಗೂ ಅಜೀಬ್ ಮಾಡಿದ್ಲು ಅಷ್ಟೇ. ಟೈಮ್ ಮುಗೀತು, ಅವ್ರದ್ದು ಪೇಮೆಂಟ್ ಮುಗೀತು, ಅದಕ್ಕೆ ಲೈಟ್ ಆಫ್ ಮಾಡಿದ್ರು. ಸೊ ಎಸ್, ಈ ವ್ಲಾಗು ನಿಮಗೆಲ್ಲ ಇಷ್ಟ ಆಗಿದೆ. ಇರು ಜನಮ್ಮ ಇವಾಗ ಎಂಡ್ ಮಾಡ್ತೀನಿ ಇವಾಗ. ಈ ವ್ಲಾಗ್ ಜಾನುಮ ಅಲ್ಲ, ನಾನು ಅವಳನ್ನ ಜಾನುಮ ಅಂತಲೇ ಕೂಗ್ತೀನಿ, ಸಾರಿ. ಓಕೆ, ಸೊ ಈ ವ್ಲಾಗು ನಿಮ್ಗೆ ಇಷ್ಟ ಆಗಿದೆ. ಹೇಳು ಹಾಯ್ ಮೇಡಮ್ಮ. ಇವಾಗ ಮೈಕ್ ಇಟ್ಕೊಂಡು ಇವಾಗ ನಮ್ಮ ಹುಡುಗಿ ಮಾತಾಡು ಚಿನ್ನಮ್ಮ. ಹಾಯ್ ಅನ್ನು ಹಲೋ ಅನ್ನು. ಸೊ ಓಕೆ, ಈ ಬ್ಲಾಗು ನಿನ್ಗೆ ಇಷ್ಟ ಆಗಿದ್ರೆ ಸೊ ಅವ್ಳು ಕೊಡ್ಬೇಡ ಕೊಡು ಮಗಳು ನಂಗೆ ಇಲ್ಲ ಬಿಡು ಈ ಅಂತ. ಸೊ ಓಕೆ, ಈ ಬ್ಲಾಗು ನಿಮ್ಗೆ ಇಷ್ಟ ಆಗಿದೆ, ನೀವು ಮಾಡ್ಬೇಕಾದ್ರೆ ಇಷ್ಟೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಮತ್ತಷ್ಟು ಕ್ರೇಜಿ ಬ್ಲಾಗ್ಗೆ ಬೆಲ್ ಬಟನ್ ಒತ್ತೋದನ್ನ ಮರಿಬೇಡಿ.